ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಮೋದಿ ಅಮೆರಿಕ ಪ್ರವಾಸ ಶುರು, ಬೆಟ್ಟದಷ್ಟು ನಿರೀಕ್ಷೆ, ವಲಸಿಗರ ಸಮಸ್ಯೆ, ತೆರಿಗೆ ವಿಚಾರದ ಬಗ್ಗೆ ಚರ್ಚೆ. ವೋಲ್ವೋ 1,400 ಕೋಟಿ ರೂಪಾಯಿ ಹೂಡಿಕೆ, ಸಿಎಂ ಸಮ್ಮುಖದಲ್ಲಿ ಒಡಂಬಡಿಕೆಗೆ ಸಹಿ. ಇಂದು ಏರೋ ಇಂಡಿಯಾಗೆ ತೆರೆ, ವೈಮಾನಿಕ ಪ್ರದರ್ಶನ ವೀಕ್ಷಣೆಗೆ ಭಾರೀ ಜನಸ್ತೋಮ. ಪಠ್ಯಕ್ರಮ ಜಂಟಿ ಸಮಿತಿ ರಚನೆಗೆ ನಿರ್ಧಾರ, ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾಹಿತಿ. ರಾಷ್ಟ್ರೀಯ ಕ್ರೀಡೆ, ಕರ್ನಾಟಕ ಪುರುಷರ ತಂಡಕ್ಕೆ ಚಿನ್ನ, ಹರಿಯಾಣ ವನಿತೆಯರಿಗೆ ಹಾಕಿ ಸ್ವರ್ಣ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಐಟಿ ಕಾಯ್ದೆ ಇನ್ನು ಸರಳ, ಲೋಕಸಭೆಯಲ್ಲಿ ಹೊಸ ಆದಾಯ ತೆರಿಗೆ ಮಸೂದೆ ಮಂಡನೆ. ಗದ್ದಲದಲ್ಲೇ ವಕ್ಫ್ ವರದಿ ಮಂಡನೆ, ಪ್ರತಿಪಕ್ಷಗಳಿಂದ ವಿರೋಧ, ಸಭಾತ್ಯಾಗ. ಮಾರ್ಚ್ 10ರವರೆಗೆ ಅಧಿವೇಶನ ಮುಂದೂಡಿಕೆ. ಮೆಟ್ರೋ ಟಿಕೆಟ್ ದರ ಇಳಿಕೆಗೆ ಕ್ರಮ, ಶೇಕಡಾ 30ರಷ್ಟು ದರ ಇಳಿಸುವ ಇಂಗಿತ. ಹಾಡು ನಿಲ್ಲಿಸಿದ ಜನಪದ ಕೋಗಿಲೆ, ಪದ್ಮಶ್ರೀ ಸುಕ್ರೀಗೌಡ ನಿಧನಕ್ಕೆ ಹಲವರ ಕಂಬನಿ. ಇಂದಿನಿಂದ ಮಹಿಳಾ IPL 3ನೇ ಆವೃತ್ತಿ, ಮಾರ್ಚ್ 15ಕ್ಕೆ ಫೈನಲ್ ಪಂದ್ಯ.